ನಮಸ್ಕಾರ ನನ್ನ ಪ್ರೀತಿಯ ವೃಷಭ ರಾಶಿ ವೀಕ್ಷಕರೇ, ಸ್ವಾಗತ ರಾಷ್ಟ್ರೀಯ ಯೂಟ್ಯೂಬ್ ಚಾನೆಲ್ಗೆ. ವೀಕ್ಷಕರೇ, ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಾರದ ಭವಿಷ್ಯ ವೃಷಭ ರಾಶಿಯವರಿಗೆ. ಈ ವಾರದಲ್ಲಿ ನಿಮ್ಮ ಪ್ರೀತಿಯ ಬಗ್ಗೆ ಮತ್ತು ಹಣಕಾಸಿನ ಬಗ್ಗೆ ಹಾಗೂ ಆರೋಗ್ಯದ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತದೆ. ನೀವು ತಿಳಿದುಕೊಳ್ಳಲೇಬೇಕಾದ ಬಹುಮುಖ್ಯ ಮಾಹಿತಿ ಈ ವಿಡಿಯೋ ಕೊನೆಯದಲ್ಲಿ ಇರುತ್ತದೆ. ವೃಷಭ ರಾಶಿ ವೀಕ್ಷಕರೇ, ಈ ವಾರ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಆದರೂ ದೃಢವಾಗಿ ಬದಲಾವಣೆಗಳು ರೂಪುಗೊಳ್ಳುವ ಸಮಯ. ಈ ವಾರ ಆರಂಭವು ಸ್ವಲ್ಪ ಮೃದುವಾಗಿರಬಹುದು, ಆದರೆ ದಿನಗಳ ಮುಂದುವರೆದಂತೆ ನಿಮ್ಮ ಮನಸ್ಸಿಗೆ ಹೊಸ ಸ್ಫೂರ್ತಿ, ಹೊಸ ಆತ್ಮವಿಶ್ವಾಸ ಬೆಳೆಯುತ್ತದೆ. ನೀವು ಇದುವರೆಗೂ ಒಳಗೆ ಇಟ್ಟುಕೊಂಡಿದ್ದ ಕೆಲವು ವಿಚಾರಗಳಿಗೆ ಈಗ ಸ್ಪಷ್ಟ ಉತ್ತರ ಸಿಗಲು ಶುರುವಾಗುತ್ತದೆ. ನಿಮಗೆ ಶಾಂತ ಸಮತೋಲನ ಸ್ವಭಾವ ಈ ವಾರ ನಿಮಗೆ ಬಲ ಮಾತ್ರವಲ್ಲ, ಒಂದು ರಕ್ಷೆಯ ಆಗುತ್ತದೆ. ಅನೇಕ ಸಂದರ್ಭಗಳಲ್ಲಿ ನೀವು ತಾಳ್ಮೆಯಿಂದ ತೆಗೆದುಕೊಳ್ಳುವ ನಿರ್ಧಾರವೇ ನಿಮಗೆ ಒಳ್ಳೆಯದನ್ನು ತರುವುದು. ಈ ವಾರ ನೀವು ಕಳೆದು ಹೋದ ಒಲವು, ಕಳೆದುಕೊಂಡಿದ್ದ ಎನರ್ಜಿ ಮತ್ತೆ ಹಿಂದಿರುಗುವ ಸೂಚನೆ ಇದೆ. ವೃಷಭ ರಾಶಿ ವೀಕ್ಷಕರೇ, ನಿಮ್ಮ ವೃತ್ತಿ ಜೀವನದಲ್ಲಿ ಈ ವಾರ ಹೇಗಿರಲಿದೆ ಎಂದು ನೋಡೋಣ. ಕೆಲಸದ ಜಾಗದಲ್ಲಿ ಈ ವಾರ ನಿಮಗೆ ವಿಶೇಷ ಪ್ರಗತಿ. ನಿಮ್ಮ ಸಾಮರ್ಥ್ಯವನ್ನು ಹೊರಗೆ ತೋರಿಸಲು ಇದು ಸೂಕ್ತ ಸಮಯ. ನೀವು ಅದೆಷ್ಟೋ ಮೌನಗಳಲ್ಲಿದ್ದರೂ ನಿಮ್ಮ ಕಾರ್ಯ, ನಿಮ್ಮ ಕೈಚಳಕ, ನಿಮ್ಮ ಪರಿಸರದಲ್ಲಿರುವವರು ಗಮನ ಸೆಳೆಯುತ್ತದೆ. ಕೆಲವರ ಹಳೆಯ ಕೆಲಸಕ್ಕೆ ಹೊಸ ಲೈಫ್ ಬರುತ್ತದೆ. ಮಧ್ಯದಲ್ಲಿ ನಿಂತಿದ್ದ ಪ್ರಾಜೆಕ್ಟ್ಗಳು ಮತ್ತೇನೆ ಚಲನೆ ಪಡೆಯುತ್ತವೆ. ಮೇಲಧಿಕಾರಿಗಳಿಂದ ಮೆಚ್ಚುಗೆ, ಹೊಸ ಜವಾಬ್ದಾರಿ, ಪ್ರೋತ್ಸಾಹ ಅಥವಾ ಕೆಲಸದ ಒತ್ತಡ ಕಡಿಮೆಯಾಗುವ ಆಯಾಸುಭಾವ ಏನೇ ಆಗಲಿ ಈ ವಾರ ಬೆಳವಣಿಗೆ ಮುಖ್ಯ. ಸ್ವಯಂ ಉದ್ಯೋಗಗಳಿಂದ ಕೆಲವರ ನಿಮ್ಮ ಯೋಗಕ್ಷೇಮಕ್ಕೆ ಸಹಕಾರಿಯಾಗಬಹುದು, ಆದರೆ ಕೆಲವು ಮಂದಿ ನಿಮ್ಮ ಪ್ರಗತಿಯನ್ನು ನೋಡಿ ಮೌನವಾಗಿ ಅಸಹ್ಯತೆಯನ್ನು ತೋರಿಸಬಹುದು. ಈ ವಾರ ನಿಮ್ಮ ಬುದ್ಧಿವಂತಿಕೆ ಮತ್ತು ತಾಳ್ಮೆ ಎಲ್ಲ ಕಡೆ ಬೇಕಾಗುತ್ತದೆ. ಉದ್ಯೋಗ ಹುಡುಕುತ್ತಿರುವವರಿಗೆ ಈ ವಾರ ಸ್ಪಷ್ಟ ಅವಕಾಶ. ಸಂದರ್ಶನದಲ್ಲಿ ನಿಮ್ಮ ಮಾತು, ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮ ಸ್ಟ್ರೇಟ್ ಫಾರ್ವರ್ಡ್ ನ್ಯಾಚುರಲ್ ಉತ್ತಮ ಪರಿಣಾಮ ಬೀರುತ್ತದೆ. ವ್ಯವಹಾರ ಮಾಡುತ್ತಿರುವವರಿಗೆ ಈ ವಾರ ಹೊಸ ಡೀಲ್ಸ್, ಹೊಸ ಗ್ರಾಹಕರು ಅಥವಾ ಹಳೆಯ ಗ್ರಾಹಕರಿಂದ ಉತ್ತಮ ವ್ಯವಹಾರ, ಯಾವುದೇ ಒಂದು ರೂಪದಲ್ಲಿ ಲಾಭ ಪಡೆಯುತ್ತೀರಿ. ಇನ್ನು ನಿಮ್ಮ ಹಣದ ಬಗ್ಗೆ. ಹಣಕಾಸಿನ ದೃಷ್ಟಿಯಿಂದ ಈ ವಾರ ಹಿಂದಿನ ವಾರಗಳಿಗಿಂತ ಉತ್ತಮ. ನೀವು ಯೋಚಿಸದೆ ಮಾಡಿದ ಕೆಲವು ವೆಚ್ಚಗಳು ನಿಧಾನವಾಗಿ ನಿಯಂತ್ರಣಕ್ಕೆ ಬರುತ್ತವೆ. ಹಣ ಉಳಿಸುವ ಚಿಂತನೆ ನಿಮ್ಮ ಮನಸ್ಸಿನಲ್ಲಿ ಬಲವಾಗುತ್ತದೆ. ಹೂಡಿಕೆ ಯೋಚಿಸಿದರೆ ಈ ವಾರ ಅತಿಯಾದ ತ್ವರಿತ ನಿರ್ಧಾರ ಬೇಡ. ವಾರದ ಮಧ್ಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಹೆಚ್ಚು ಲಾಭಕಾರಿ. ಹಳೆಯ ಬಾಕಿ ಹಣ, ಯಾರಿಗಾದರೂ ಕೊಟ್ಟಿರುವ ಅಡ್ವಾನ್ಸ್ ಅಥವಾ ಕೆಲಸದ ಹಣ, ಇವುಗಳಲ್ಲಿ ಒಂದರ ಪರಿಹಾರ ಈ ವಾರ ದೊರೆಯುವ ಸಾಧ್ಯತೆ ಉಂಟು. ಹೊಸ ಆದಾಯ ಮೂಲಗಳ ನಿಧಾನವಾಗಿ ಕಾಣಿಸುತ್ತದೆ. ಕುಟುಂಬದ ಖರ್ಚಿನ ಮೇಲೆ ಈ ವಾರ ನೀವು ಹೆಚ್ಚು ನಿಯಂತ್ರಣ ತರಬಹುದು. ಇನ್ನು ಮುಂದಿನದ್ದು ನಿಮ್ಮ ಕುಟುಂಬದ ಬಗ್ಗೆ. ಕುಟುಂಬದಲ್ಲಿ ಈ ವಾರ ಶಾಂತಿಯ ಸಮಯ ಹೆಚ್ಚು. ಮನೆಯಲ್ಲಿ ಹೊಸ ಸಂತಸ, ಹೊಸ ಯೋಜನೆ, ಹೊಸ ಖರೀದಿ ಏನೇ ಆಗಲಿ ಒಟ್ಟಿಗೆ ಮಾಡಿದರೆ ಅದರ ಮಜನೇ ಹೆಚ್ಚಾಗುತ್ತದೆ. ಹಳೆಯ ಕುಟುಂಬದ ಗೊಂದಲಗಳು ಇದ್ದರೆ ಅದು ನಿಧಾನವಾಗಿ ಶಮನಗೊಳ್ಳುತ್ತದೆ. ಮನೆಯಲ್ಲಿ ವಾತಾವರಣ ಸಹೋದರದಿಂದ ಕೂಡಿರುತ್ತದೆ. ಹಿರಿಯರ ಆರೋಗ್ಯದಲ್ಲಿ ಚಿಕ್ಕ ಸುಧಾರಣೆ, ಕಿರಿಯರ ಸಾಧನೆ ಇವೆರಡು ಮನೆಯಲ್ಲಿ ಹೊಸ ಚೈತನ್ಯ ತರಬಹುದು. ನಿಮ್ಮ ಮನೆಗೆ ಸಂಬಂಧಿಸಿದ ಜವಾಬ್ದಾರಿಗಳನ್ನು ನೀವು ಈ ವಾರ ಹೆಚ್ಚು ಹೊರುತ್ತೀರಿ, ಆದರೆ ಅದರಲ್ಲಿ ತೊಂದರೆಗಳಿಗಿಂತ ತೃಪ್ತಿ ಹೆಚ್ಚು. ನಿಮ್ಮ ಮಾತು ಕುಟುಂಬದಲ್ಲಿ ಈ ವಾರ ಹೆಚ್ಚು ಮಾನ್ಯತೆ ಪಡೆಯುತ್ತದೆ. ಗೆಳೆಯರಿಂದಲೂ ಕೂಡ ಬೆಂಬಲ ಸಿಗುತ್ತದೆ. ಇನ್ನು ನಿಮ್ಮ ಪ್ರೀತಿಯ ಬಗ್ಗೆ. ಪ್ರೀತಿ ಜೀವನದಲ್ಲಿ ಈ ವಾರ ಮೃದುವಾದ ಬೆಳಕಿನಿಂದ ತುಂಬಿರುತ್ತದೆ. ಸಂಬಂಧದಲ್ಲಿ ಇದ್ದವರು ಪರಸ್ಪರ ಹೆಚ್ಚು ಅರ್ಥ ಮಾಡಿಕೊಳ್ಳುವ ವಾರ. ಒಂದೇ ಮಾತಿನಿಂದ ತಪ್ಪುಧಾರಣೆ ಆಗಬಹುದಾದ ಸಂದರ್ಭ ಬಂದು ಬಿಡಬಹುದು, ಆದರೆ ನೀವು ಈ ಬಾರಿ ಅದನ್ನು ಜಾಣ್ಮೆಯಿಂದ ನಿಯಂತ್ರಿಸುವಿರಿ. ನಿಮ್ಮ ಸಂಗಾತಿಯೊಂದಿಗೆ ಡೀಪರ್ ಕನ್ವೆನ್ಷನ್ ಮಾಡುವ ಅವಕಾಶ ಸಿಗುತ್ತದೆ. ಅವರ ಮನಸ್ಸಿನ ನೋವು
ಅವರ ಆಸೆ ಇವೆಲ್ಲ ಕೇಳುವ ಸಮಯ. ದಾಂಪತ್ಯ ಜೀವನದಲ್ಲಿ ಐಕ್ಯತೆ ಮತ್ತಷ್ಟು ಗಟ್ಟಿಯಾಗುತ್ತದೆ. ಮನೆಯ ಸಣ್ಣ ವಿಚಾರದಲ್ಲೂ ಒಟ್ಟಿಗೆ ನಿರ್ಧಾರ ಕೈ ಹಾಕಬೇಕು. ಸಿಂಗಲ್ ಆಗಿರುವವರು ವೃಷಭ ರಾಶಿಯವರಿಗೆ ಹೊಸ ಪರಿಚಯದ ಸಾಧ್ಯತೆ ಹೆಚ್ಚು. ನಿಮಗೆ ಹತ್ತಿರವಾದವರು ಮೂಲಕ ಅಥವಾ ಆಕಸ್ಮಿಕವಾಗಿ ಒಬ್ಬ ಹೊಂದುವ ವ್ಯಕ್ತಿಯನ್ನು ಭೇಟಿ ಮಾಡುವ ಸಾಧ್ಯತೆ ಇದೆ. ಮನಸ್ಸಿನಲ್ಲಿ ಸ್ವಲ್ಪ ಸಿಹಿ ಭಾವನೆ ಮೂಡುತ್ತದೆ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ. ಆರೋಗ್ಯದ ದೃಷ್ಟಿಯಿಂದ ಈ ವಾರ ಮಧ್ಯಮ ಆದರೆ ಹದವಾಗಿ ಮುಂದುವರಿಯುವ ವಾರ. ದೇಹದ ದಣಿವು ಬೇಗ ಬರುತ್ತದೆ. ನಿದ್ರೆಯ ಕೊರತೆ ಅಥವಾ ಆಲಸ್ಯ ಕಾಣಬಹುದು. ಆದರೆ ಗಂಭೀರ ಸಮಸ್ಯೆಗಳಲ್ಲಿ ಯೋಗ ನಡೆಗೆ ಸ್ವಲ್ಪ ಶಾಂತ ಸಮಯ. ಇವು ಈ ವಾರ ನಿಮಗೆ ಅಗತ್ಯ. ಈ ವಾರ ಮೆಂಟಲ್ ಕ್ಲಿಯರಿಟಿ ಹೆಚ್ಚಾಗಲಿದೆ. ಚಿಂತೆ ಕಡಿಮೆಯಾಗುತ್ತದೆ. ನೀರು ಹೆಚ್ಚು ಕುಡಿಯಿರಿ. ಜಂಕ್ ಫುಡ್ ಕಡಿಮೆ ಮಾಡಿ. ವಾರದ ಕೊನೆಯಲ್ಲಿ ಶಕ್ತಿ, ಉತ್ಸಾಹ ಮತ್ತೆ ದೇಹಕ್ಕೆ ಬರುತ್ತದೆ. ವೃಷಭ ರಾಶಿ ವೀಕ್ಷಕರೇ, ನೀವು ತಿಳಿದುಕೊಳ್ಳಲೇಬೇಕಾದ ಬಹುಮುಖ್ಯ ಮಾಹಿತಿ ಈ ವಾರದ ಅದೃಷ್ಟದ ಮಾಹಿತಿ. ಈ ವಾರ ನಿಮ್ಮ ಅದೃಷ್ಟ ಹೇಗಿರಲಿದೆ ಎಂದು ನೋಡೋಣ. ಅದೃಷ್ಟ ದಿನಗಳು: ಬುಧವಾರ ಕೆಲಸಗಳ ಸ್ಪಷ್ಟತೆ, ಮಾತುಕತೆಗಳಲ್ಲಿ ಉತ್ತಮ ಫಲ. ಶನಿವಾರ ಹಣ ಸಂಬಂಧಗಳು ಮತ್ತು ಮನೆಗೆ ಶುಭ. ಅದೃಷ್ಟದ ಸಂಖ್ಯೆಗಳು 6. ಸಮತೋಲನ, ಸುಲಭ ಲಾಭ ಮತ್ತು ಸಂಬಂಧಗಳಿಗೆ ಶುಭ. ಅದೃಷ್ಟದ ಸಂಖ್ಯೆಗಳು 6. ಸಮತೋಲನ, ಸುಲಭ ಲಾಭ ಮತ್ತು ಸಂಬಂಧಗಳಲ್ಲಿ ಶುಭ. 2. ಶಾಂತಿ, ಸಮಾಧಾನ ಮತ್ತು ಕುಟುಂಬಕ್ಕೆ ಉತ್ತಮ. ಅದೃಷ್ಟದ ಬಣ್ಣಗಳು: ಹಸಿರು, ಶಾಂತಿ, ಬೆಳವಣಿಗೆ ಮತ್ತು ಸಮತೋಲನ. ಬಿಳಿ, ಶುದ್ಧತೆ, ಸ್ಪಷ್ಟತೆ ಮತ್ತು ಶುಭ. ಅದೃಷ್ಟದ ದಿಕ್ಕು: ಉತ್ತರ, ಜ್ಞಾನ, ಆರ್ಥಿಕ ಲಾಭ ಮತ್ತು ಸ್ಪಷ್ಟತೆ ಶುಭ. ಅದೃಷ್ಟದ ಸಮಯ: ಬೆಳಗ್ಗೆ 9 ರಿಂದ 10:30 ಈ ಸಮಯದಲ್ಲಿ ಮಾಡಿದ ಕೆಲಸಗಳು ಮತ್ತು ಉತ್ತಮ ಫಲ ಸಿಗುವ ಸಾಧ್ಯತೆ ಹೆಚ್ಚು.